ಮಹಾನಟಿ ವೇದಿಕೆಗೆ ಬರಬೇಕು, ನಾನು ಕೂಡ ಮಹಾನಟಿ ಆಗ್ಬೇಕು ಅನ್ನುವಂತ ಆಸೆ ಆಕಾಂಕ್ಷೆಗಳು ಕರ್ನಾಟಕದ ಪ್ರತಿಯೊಬ್ಬ ಹೆಂಗಳೆಯರಿಗೂ ಇದ್ದೇ ಇರುತ್ತೆ. ಅದೇ ರೀತಿ ಸಾಂಸ್ಕೃತಿಕ ನಗರಿಯ ಶ್ರೇಯಾ ಅವರು ಮಹಾನಟಿ ಸೀಸನ್ 2 ಈ ಒಂದು ಸೀಸನ್ ಅಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಈಗ ಕರ್ನಾಟಕದಾದ್ಯಂತ ಇವರದೇ ಮಾತು. ಸೊ ಮಾತನಾಡಿಸ್ತಾ ಹೋಗ್ತೀನಿ. ಅವ್ರು ಏನ್ ಹೇಳ್ತಾರೆ, ಅದ್ರ ಜೊತೆಗೆ ಮಹಾನಟಿ ಸೀಸನ್ 2ರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಮೈಸೂರಿಗೂ ಸಿನಿಮಾ ರಂಗಕ್ಕೂ ಅವಿನಾಭಾವ ಸಂಬಂಧ ಇದೆ. ಯಾಕಂತಂದ್ರೆ ಸಾಕಷ್ಟು ಸಿನಿಮಾಗಳಲ್ಲಿ ಶೂಟ್ ಆಗಿದೆ, ಸಾಕಷ್ಟು ಸಿನಿಮಾ ಪ್ರಿಯರಲ್ಲಿದ್ದಾರೆ. ಸೊ ನೀವು ಈ ಮಹಾನಟಿ ವೇದಿಕೆಗೆ ಹೆಂಗ್ ಬಂದ್ರಿ, ಹೆಂಗಿತ್ತು ಆ ಒಂದು ಅನುಭವ ಅಂತ? ಸೊ ಮಹಾನಟಿಗೆ ನಾನುನು ಸಿನಿಮಾ ರಂಗಕ್ಕೆ ಆಕ್ಟ್ರೆಸ್ ಆಗಿ ಬರ್ಬೇಕು, ಇಂಡಸ್ಟ್ರಿ ಎಂಟರ್ ಆಗ್ಬೇಕು ಅನ್ನೋ ಆಸೆಯಿಂದಾನೇ ಬಂದಿದ್ದು. ಸೊ ಇದಕ್ಕಿಂತ ಮುಂಚೆ ನಾನು ರಂಗಭೂಮಿ ಕಲಾವಿದೆ. ಸೊ ನಾನು ಥಿಯೇಟರ್ ಮಾಡಿ 2 ಇಯರ್ಸು. ಅದಾದ ಮೇಲೆ ಮಹಾನಟಿ ಆಪರ್ಚುನಿಟಿ ನನ್ಗೆ ಮನೇಲಿ ಎಲ್ಲ ಟಿವಿಲೆಲ್ಲ ಬರ್ತಾ ಇತ್ತು. ಓಕೆ, ಆಡಿಷನ್ ಸ್ಟಾರ್ಟ್ ಆಗ್ತಿದೆ ಅಂತ. ಸೊ ಮನೇಲಿ ಅಜ್ಜಿ ತಾತ ಎಲ್ಲ, ಇಲ್ಲ ನಿನ್ಗೆ ಹೆಂಗಿದ್ರು ಇಷ್ಟ ಇದೆಯಲ್ಲ, ಹೋಗು ಅಂತ ಹೇಳಿ ಕಳ್ಸಿದ್ರು. ಸೊ ಇಲ್ಲಿಗೆ ಬಂದ ಮೇಲೆ ನನಗೆ ಸಿಕ್ಕಾಪಟ್ಟೆ ಕಲಿಕೆ ಸಿಕ್ಕಿದೆ. ಮೊದಲನೇದಾಗಿ ಅಲ್ಲಿದ್ದಂಥ ಜಡ್ಜಸ್ ತರುಣ್ ಸರ್ ಆಗಿರ್ಬೋದು, ನಿಶ್ವಿಕಾ ಮ್ಯಾಮ್, ಪ್ರೇಮಾ ಮ್ಯಾಮ್, ರಮೇಶ್ ಸರ್, ಅವರೆಲ್ಲ ಲೆಜೆಂಡ್ರಿ ಆಕ್ಟರ್ಸು, ಲೆಜೆಂಡ್ರಿ ಡೈರೆಕ್ಟರು. ಸೊ ಅವ್ರಗಳ ಮುಂದೆ ನಾವು ಪರ್ಫಾರ್ಮ್ ಮಾಡಿ ಅವರಿಂದ ಫೀಡ್ಬ್ಯಾಕ್ ತಗೊಂಡು ಅವ್ರು ಏನೇನು ಪಾಯಿಂಟರ್ಸ್ ಕೊಡ್ತಾರೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊತಾ ಹೋದ್ವಿ ಪ್ರತಿ ರೌಂಡನು. ಸೊ ಮೆಗಾ ಆಡಿಷನ್ಗೆ ಬಂದ್ವಿ. ಮೆಗಾ ಆಡಿಷನಲ್ಲಿ ನಾನು ಮಾಡಿದ್ದೆ ನನ್ನ ಥಿಯೇಟರ್ ಪ್ಲೇ ಒಂದು ಮಾಡಿದೆ. ಅದಾದ ಮೇಲೆ ನನ್ನ ಮಹಾನಟಿಯ ಜರ್ನಿ ಶುರುವಾಗುತ್ತೆ. ಸೊ ಅಲ್ಲಿ ನನಗೆ ಸಿನಿಮಾಗೆ ಬೇಕಾದಂಥ ಕಲಿಕೆ ನನಗೆ ಸಿಗ್ತಾ ಹೋಯಿತು. ಬಿಕಾಸ್ ಥಿಯೇಟರಲ್ಲಿ ನನ್ನ ಸ್ಟೇಜ್ ಆ್ಯಕ್ಟಿಂಗ್ ಬೇರೆ, ಸಿನಿಮಾ ಆ್ಯಕ್ಟಿಂಗ್ ಬೇರೆ. ಸೊ ಅಲ್ಲಿ ನಾನು ಸ್ಟೇಜ್ ಮೇಲೂ ಕ್ಯಾಮ್ರಾ ಇದ್ದಾಗ ಹೇಗೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಒಂದನ್ನು ಕಲ್ಕೊಂಡೆ. ಆ್ಯಂಡ್ ನಮಗೆ 19 ವಾರ ಇದ್ದಿದ್ದ ವಿಭಿನ್ನವಾದ ರೌಂಡ್ಗಳಲ್ಲಿ ಪ್ರತಿ ಒಂದು ರೌಂಡಲ್ಲೂ ಒಂದೊಂದು ಥರ ಕಲಿಕೆ. ನಮಗೆ ಔಟ್ಡೋರ್ ಶೂಟ್ ಆದಾಗ ಸಾಂಗ್ ಶೂಟ್ ರೌಂಡು, ಆ್ಯಕ್ಷನ್ ರೌಂಡು, ಅದಾದಮೇಲೆ ಸೀನ್ ರಿಕ್ರಿಯೇಷನ್ ಅನ್ನೋ ರೌಂಡ್ಸ್ ಎಲ್ಲ ಮಾಡಿಸ್ತಿದ್ರು. ಸೊ ಆವಾಗ ನಮಗೆ ಕ್ಯಾಮ್ರಾಗೆ ಹೇಗೆ ಎಕ್ಸ್ಪ್ರೆಷನ್ ಕೊಡಬೇಕು, ಕ್ಯಾಮ್ರಾ ಫ್ರೇಮಿಂಗ್ ಬಗ್ಗೆ, ಆ್ಯಂಡ್ ಕ್ಯಾಮ್ರಾಗೆ ಎಷ್ಟು ಎಕ್ಸ್ಪ್ರೆಷನ್ಸ್, ಎಷ್ಟು ಸಟಲ್ ಎಕ್ಸ್ಪ್ರೆಷನ್ಸ್ ಕೊಡಬೇಕು ಅಂತೆಲ್ಲ ಗೊತ್ತಾಗ್ತಾ ಹೋಯಿತು. ಆ್ಯಂಡ್ ಸ್ಟೇಜ್ ಮೇಲೆ ಮಾಡಿದಾಗಲೂ ಅಷ್ಟೇ, ತುಂಬ ಲೌಡ್ ಆಗಿರಬಾರ್ದು, ಎಷ್ಟು ಬೇಕೋ ಅಷ್ಟು ಕಂಟ್ರೋಲ್ಡ್ ಎಕ್ಸ್ಪ್ರೆಷನ್ಸ್ ಕೊಡಬೇಕು ಅಂತೆಲ್ಲ ಗೊತ್ತಾಗ್ತಾ ಹೋಯಿತು. ಆ್ಯಂಡ್ ಜಡ್ಜಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ರು. ಬಿಕಾಸ್ ಎಲ್ಲೂ ಯಾವತ್ತೂ ನಮಗೆ ಡಿಮೋಟಿವೇಟ್ ಆಗೋ ಥರ ನಮಗೆ ಪಾಯಿಂಟರ್ಸ್ ಕೊಡ್ತಿರ್ಲಿಲ್ಲ ಅವರು. ಏನಾದ್ರು ಹೇಳ್ಬೇಕಂದ್ರೂ ನೀವು ಇದನ್ನ ಚೆನ್ನಾಗಿ ಮಾಡಿದ್ರಿ, ಬಟ್ ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋ ರೀತಿಲೇ ನಮಗೆ ಕಲ್ಸ್ಕೊಡ್ತಾ ಹೋಗ್ತಾ ಇದ್ರು. ಎಲ್ಲರಿಂದ ಕಲಿಯೋದು ಒಂದೊಂದಿತ್ತು. ಸೊ ಅವ್ರ 4 ಜನ ನಮಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಅದೇ ಥರ ನಮಗೆ ನಾವು ಚೆನ್ನಾಗಿ ಮಾಡಿದಾಗ್ಲೂ ಅಷ್ಟೇ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಓ, ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಬಿಟ್ಟೆಲ್ಲ ಅದನ್ನ ರೆಕಗ್ನೈಸ್ ಮಾಡಿ, ಒಂದೊಂದು ಮೈನ್ಯೂಟ್ ಡೀಟೇಲ್ಸ್ನು ತುಂಬ ಚೆನ್ನಾಗಿ ರೆಕಗ್ನೈಸ್ ಮಾಡಿ ಹೇಳ್ತಾ ಇದ್ರು ನಮಗೆ. ಸೊ ಅವ್ರ ವರ್ಡ್ಸೇ ನಮಗೆ ಸಿಕ್ಕಾಪಟ್ಟೆ ಮೋಟಿವೇಶನ್ ಆಗಿರ್ತಿತ್ತು. ಆ್ಯಂಡ್ ಅನು ಅಕ್ಕನೂ ಅಷ್ಟೇ, ಇಡೀ ಥ್ರೂ ಔಟ್ ದ ಜರ್ನಿ ಅವ್ರು ನಮಗೆ ಎನರ್ಜಿ ಬೂಸ್ಟರ್ ಆಗಿರ್ತಿದ್ರು. ಅವರು ನಮ್ಮ ಪರ್ಫಾರ್ಮೆನ್ಸ್ ಆದ ತಕ್ಷಣ ಫಸ್ಟ್ ಹೇಳ್ತಿದ್ರು, ಎಲ್ಲರೂ ಪರ್ಫಾರ್ಮೆನ್ಸ್ ಆದ ತಕ್ಷಣ ವಾವ್ ತುಂಬ ಚೆನ್ನಾಗಿ ಮಾಡಿದೆ ಅಂತಾನೆ ಸ್ಟಾರ್ಟ್ ಆಗ್ತಿದ್ದು ಅದು ಎಲ್ರಿಗೂ. ಸೊ ಆರ್ ಫಸ್ಟ್ ಕಮೆಂಟ್ ಅನು ಅಕ್ಕನಿಂದನೇ ಬರ್ತಾ ಇದ್ದಿದ್ದು. ಸೊ ಅವರು ಅಷ್ಟೇ ಸಿಕ್ಕಾಪಟ್ಟೆ ಸ್ವೀಟ್ ಆಗಿ ನಮಗೆ ಮೋಟಿವೇಟ್ ಮಾಡ್ಕೊಂಡೇ ಬಂದರು ಥ್ರೂ ಔಟ್ ದ ಜರ್ನಿ. ಪ್ರತಿ ಒಂದು ಜಡ್ಜಸ್ ಇಂದನೂ ಒಂದೊಂದು ಕಲ್ತಿದ್ದೀವಿ. ತರುಣ್ ಸರು ಪ್ರತಿ ಒಂದು ಮೈನ್ಯೂಟ್ ಡೀಟೇಲ್ಸ್ ಅಬ್ಸರ್ವ್ ಮಾಡ್ತಿದ್ರು. ಆ್ಯಂಡ್ ಏನಾದ್ರು ಚೆನ್ನಾಗಿ ಮಾಡಿದ್ರೆ ಅಷ್ಟೇ ನೀಟಾಗಿ ಹೊಗಳ್ತಾ ಇದ್ರು. ಎಲ್ಲೂ ನಮಗೆ ಓಕೆ ನಾವು ಚೆನ್ನಾಗಿ ಮಾಡಿಲ್ಲ, ಇವ್ರು ಡಿಮೋಟಿವೇಟ್ ಮಾಡ್ತಿದ್ದಾರೆ ಅನಿಸ್ತಿರ್ಲಿಲ್ಲ. ಅದೇ ನಾವು ಚೆನ್ನಾಗಿ ಮಾಡಿದಾಗ ಓ ನಮಗೆ ಹುಬ್ಬಿಸ್ತಿದ್ದಾರೆ ಅಂತ ಅನಿಸ್ತಿರ್ಲಿಲ್ಲ. ನಮಗೆ ಏನು ಆ ಮಿನಿಟ್ ಅಲ್ಲಿ ಆ ಪರ್ಫಾರ್ಮೆನ್ಸ್ ಆದ್ಮೇಲೆ ನಮಗೆ ಅವ್ರ ಕಡೆಯಿಂದ ಏನ್ ಬೇಕಿತ್ತು ಎಕ್ಸಾಕ್ಟ್ಲಿ ಅದನ್ನೇ ನಮಗೆ ಕೊಡ್ತಾ ಇದ್ರು. ಪ್ರೇಮ ಆಗಿರ್ಬೋದು, ಅವ್ರೇ ಸ್ಟೇಜ್ ಮೇಲೆ ಬಂದು ನೀವು ಇದನ್ನ ಹಿಂಗ್ ಮಾಡ್ಬೋದಿತ್ತು ಅಂತ ಹೇಳ್ಕೊಡ್ತಿದ್ರು. ಸೊ ಅದು ಸ್ಟೇಜ್ ಮೇಲಿರೋ ಕಂಟೆಸ್ಟೆಂಟ್ ಮಾತ್ರ ಅಲ್ಲ, ಸೋಫಾ ಮೇಲೆ ಇದ್ದಿದ್ದು ನಾವು ಕೂತಿದ್ ಮಿಕ್ಕಿದ ಕಂಟೆಸ್ಟೆಂಟ್ಸ್ಗೂ ಓ ಹಿಂಗ್ ಮಾಡ್ಬೋದು ಅಂತ ಕಲಿಕೆ ಸಿಕ್ತಿತ್ತು. ಆ್ಯಂಡ್ ನಿಶ್ವಿಕಾ ಮ್ಯಾಮ್ ಅಂತೂ ನಮಗೆ ಸಿಸ್ಟರ್ ತರ ಅವರೇ ಬಂದು ಮಾತಾಡ್ಸ್ಕೊಂಡು, ಆ್ಯಂಡ್ ನಮಗೆ ಅವರು ಅಷ್ಟೇ ಮೈನ್ಯೂಟ್ ಡೀಟೇಲ್ಸು ಆ್ಯಂಡ್ ಇದನ್ನ ಚೆನ್ನಾಗಿ ಮಾಡಿದ್ರಿ ನೀವು ಅಂತೆಲ್ಲ ಹೇಳ್ತಿದ್ರು. ಆ್ಯಂಡ್ ಆಫ್ ಕ್ಯಾಮ್ರಾ ಬಂದ್ಬಿಟ್ಟು ನಮ್ಗಳನ್ನೆಲ್ಲ ಹಗ್ ಮಾಡಿ ಮನೆಗೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ, ವಿ ಆಮ್ ಪ್ರೌಡ್ ಆಫ್ ಯು ಅಂತೆಲ್ಲ ಹೇಳಿ, ಆ್ಯಂಡ್ ಏನಾದ್ರು ಚೆನ್ನಾಗಿ ಆಗಿರ್ಲಿಲ್ಲ ಅಂದ್ರೆ ಇಟ್ಸ್ ಓಕೆ, ಇಟ್ಸ್ ನಾಟ್ ದಿ ಎಂಡ್, ಮಾಡ್ಬೋದು ಅನ್ನೋ ಥರ. ಆ್ಯಂಡ್ ರಮೇಶ್ ಸರ್ ನಮ್ಗೆ ಇದ್ದಿದ್ದೆ ಆಪ್ತ ಮಿತ್ರ ಅಂತ. ಸೊ ಅವರು ಹಾಗೆ ಇದ್ರು ಥ್ರೂ ಔಟ್ ದ ಜರ್ನಿ. ನಮ್ನೆಲ್ಲ ಮೋಟಿವೇಟ್ ಮಾಡ್ಕೊಂಡು ನಮ್ಗೆಲ್ಲ ಬಿಗ್ಗೆಸ್ಟ್ ಚಿಯರ್ ಲೀಡರ್ಸ್ ಆಗಿದ್ರು ಎಲ್ಲ ಜಡ್ಜಸ್ ಅಂತ ಹೇಳ್ಬೋದು. ಸೊ ಇದಕ್ಕಿಂತ ಮುಂಚೆ ನೀವು ನ್ಯೂಸ್ ರೀಡರ್ ಆಗಿ ಕೆಲಸ ಮಾಡಿದ್ರ ಅಂತ? ಇಲ್ಲ ಯಾಕೆ ಇಲ್ಲ ಯಾಕೆ ಕಂಪ್ಲೀಟ್ ವರದಿಯನ್ನು ಒಪ್ಸಿದ್ರಲ್ಲ ಅದಕ್ಕೆ. ಮಾನಟಿ ಜರ್ನಿ ಬಗ್ಗೆ ಕೇಳಿದ್ರಲ್ಲ, ಸೊ ಇಷ್ಟು ಜರ್ನಿ ನಾವ್ ಏನ್ ಮಾಡಿದೀವಿ, ಏನ್ ಕಲ್ತಿದೀವಿ ಅಂತ ಹೇಳ್ಬೇಕಲ್ಲ, ಸೊ ಅದಕ್ಕೆ. ಓಕೆ, ಈಗ ಜಡ್ಜಸ್ ಬಗ್ಗೆ ಹೇಳಿದ್ರಿ, ಸ್ಟೇಜ್ ಬಗ್ಗೆ ಅಂತ ಹೇಳಿದ್ರಿ. ಓಕೆ, ಮನೆಯಲ್ಲಿ ಸೆಲೆಬ್ರೇಷನ್ಸ್ ಹೆಂಗಿದೆ, ಅದ್ರ ಜೊತೆಗೆ ಮಹಾನಟಿ ವೇದಿಕೆಗೆ ಬರಬೇಕು ಅಂತ ಆಸೆ ಯಾವಾಗ ಚಿಗುರೊಡಿತು ನಿಮ್ಗೆ ಅಂತ?
ಸೊ ಮನೆಯಲ್ಲಿ ಸೆಲೆಬ್ರೇಷನ್ ಅಂದ್ರೆ ಇವಾಗ ಎಲ್ರೂ ತುಂಬಾ ಖುಷಿಯಾಗಿದ್ದಾರೆ. ಬಿಕಾಸ್ ಇಲ್ಲಿ ತನಕ ಬಂದ್ರು ಸೆಕೆಂಡ್ ರನ್ನರ್ ಅಪ್ ಆಗಿ ನಾನು ಆಚೆ ಬಂದೆ. ಬಟ್ ಅದೂನು ಸುಲಭದ ಮಾತಲ್ಲ. ಇಲ್ಲಿ ತನಕ ಬರೋದೇ ತುಂಬಾ ದೊಡ್ಡ ಮಾತು. ಸೊ ನನ್ನ ಫ್ರೆಂಡ್ಸು, ಫ್ಯಾಮಿಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಎಲ್ಲ ಸಿಕ್ಕಾಪಟ್ಟೆ ಸಪೋರ್ಟಿವ್ ಇದ್ರು ಸ್ಟಾರ್ಟಿಂಗ್ ಜರ್ನಿಯಿಂದನೂ. ಸೊ ಈಗಲೂ ಅಷ್ಟೇ, ನಾನು ಫಿನಾಲೆ ದಿನನೂ ಅವರೆಲ್ಲರೂ ಬೆಳಗ್ಗೆ ಆದ್ರೂ ಅಲ್ಲೇ ಕೂತಿದ್ರು. ಅವರು ಮುಗಿಯೋ ತನಕ ಕೂತ್ಕೊಂಡು ಇಟ್ಸ್ ಓಕೆ ಇಲ್ಲಿ ತನಕ ಬಂದಿದ್ಯಾ ಅಂತ ನನ್ನ ಅವರು ಫುಲ್ ಚಿಯರ್ ಮಾಡ್ತಾ ಇದ್ರು. ಸೊ ಮನೇಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಸೆಲೆಬ್ರೇಷನ್ ಅಂತ ಏನೂ ಇಲ್ಲ. ಬಿಕಾಸ್ ಗೋಯಿಂಗ್ ಫಾರ್ವರ್ಡ್ ಇನ್ನ ನೆಕ್ಸ್ಟ್ ಏನೇನ್ ಮಾಡ್ಬೇಕು ಅಂತ ಪ್ಲಾನಿಂಗ್ ಅಲ್ಲಿ ಎಲ್ಲ ಆ ತರ ಇದೀವಿ ಅಷ್ಟೇ. ಸೊ ಮಹಾನಟಿಗ್ ಬರ್ಬೇಕು ಅಂತಿದ್ದ ಆಸೆ ಹೆಂಗಂದ್ರೆ, ನಾನು ಸ್ಕೂಲಿಂದನೂ ತುಂಬಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತಿದೆ. ಬಟ್ ಮನೇಲಿ ಹೇಳ್ತಿರ್ಲಿಲ್ಲ. ನಾನು ಬೆಳೆದಿದ್ದು ಅಜ್ಜಿ ತಾತ ಜೊತೆ. ಸೊ ತುಂಬಾ ಸ್ಟ್ರಿಕ್ಟ್ ಇರ್ತಿದ್ರು, ಓದ್ಬೇಕು ಅನ್ನೋ ತರ. ಬಟ್ ನಾನು ಕದ್ದು ಮುಚ್ಚಿ ಹೋಗಿ ಎಲ್ಲ ಮಾಡ್ತಾ ಇದ್ದೆ, ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಸಿಂಗಿಂಗು, ಡಾನ್ಸಿಂಗ್, ಆಕ್ಟಿಂಗ್ ಎಲ್ಲ ಮಾಡ್ತಿದ್ದೆ. ಸೊ ಪ್ರೈಸ್ ಬರ್ತಿತ್ತು. ಸೊ ಪ್ರೈಸ್ ಬಂದಾಗ ಅವ್ರಿಗೆ ಗೊತ್ತಾಗ್ತಿತ್ತು, ಓಕೆ ಇವಳು ಹೋಗಿದ್ದಾಳೆ ಅಂತ. ಬಟ್ ಖುಷಿ ಪಡ್ತಿದ್ರು, ಓಕೆ ಓದೋದ್ರಲ್ಲೂ ಇದ್ದಾಳೆ, ಇದ್ರಲ್ಲೂ ಇದ್ದಾಳೆ, ಬಟ್ ಓದು ಅಂತ ಅಗೇನ್ ಬಾಟಮ್ ಲೈನ್ ಅಲ್ಲೇ ಬರ್ತಿತ್ತು. ಬಟ್ ನಾನು ಕಾಲೇಜಲ್ಲಿ ಇದ್ದಾಗ ಎಲ್ಲೋ ನನ್ನ ಸೀನಿಯರ್ಸ್ಗೆಲ್ಲ ಆ ಟೈಮಲ್ಲಿ ಶಾರ್ಟ್ ಮೂವಿ ಮಾಡಬೇಕು ಅಂತೆಲ್ಲ ಸ್ಟಾರ್ಟ್ ಮಾಡ್ಕೊಂಡಾಗ ನನ್ನನ್ನು ಅಪ್ರೋಚ್ ಮಾಡ್ತಿದ್ರು. ಆವಾಗ ಎಲ್ಲೋ ನನಗೆ ಓಕೆ, ನಾನು ಇವಾಗ ಮೇನ್ ಸ್ಟ್ರೀಮ್ ಆಗಿ ಆಕ್ಟಿಂಗ್ ತಗೋಬಹುದು, ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲಾದ್ರೂ ಲರ್ನಿಂಗ್ ಇಸ್ ಇಂಪಾರ್ಟೆಂಟ್ ಅಂದ್ಬಿಟ್ಟು ನಾನು ಇಂಜಿನಿಯರಿಂಗ್ ಆದ ತಕ್ಷಣ ನಾನು ಪ್ಯಾರಲಲ್ ಆಗಿ ಆಕ್ಟಿಂಗ್ ಸ್ಕೂಲ್ ಜಾಯ್ನ್ ಆದೆ. ಆಕ್ಟಿಂಗ್ ಸ್ಕೂಲ್ ಆದ್ಮೇಲೆ ಥಿಯೇಟರ್ ಜಾಯ್ನ್ ಆದೆ. ಬಿಕಾಸ್ ಅಲ್ಲಿನೂ ಕಲಿಯೋದು ತುಂಬಾ ಇತ್ತು. ಸೊ ಥಿಯೇಟರ್ ಜರ್ನಿ ಆದ ತಕ್ಷಣನೇ ಮಹಾನಟಿ ಬಂದಿದ್ದು. ಸೊ ಮನೇಲಿ ಹೆಂಗಿದ್ರು ಇಷ್ಟ ಇದೆ ಅಂತ ಹೇಳಿದ್ದಕ್ಕೆ, ಸೊ ಸಿನಿಮಾಗೆ ಬರಬೇಕು ಅಂತ ಆಸೆ ಇದ್ದಿದ್ದು ನನಗೆ. ಮಹಾನಟಿ ತುಂಬಾ ಒಳ್ಳೆ ವೇದಿಕೆ ಅಂತ ಅನ್ಸಿ ನಾನು ಮಹಾನಟಿಗೆ ಬಂದಿದ್ದು. ನಿಮ್ಮ ಫೇವ್ರೆಟ್ ಆಕ್ಟರ್ ಯಾರು? ಹಾಗೇನೆ ಯಾವ ಪಾತ್ರದಲ್ಲಿ ಕಾಣಿಸ್ಕೋಬೇಕು, ಹಾಗೇನೆ ಯಾವ ನಟರನ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನೋಂತ ಆಸೆ ಇದೆ ನಿಮ್ಗೆ ಅಂತ? ನನಗೆ ಫೇವ್ರೆಟ್ ಆಕ್ಟರ್ ರಕ್ಷಿತ್ ಶೆಟ್ಟಿ ಸರ್. ಬಿಕಾಸ್ ನಾನು ರಕ್ಷಿತ್ ಶೆಟ್ಟಿ ಸರ್ನ 1-2 ಟೈಮ್ಸ್ ಮೀಟ್ ಮಾಡಿದ್ದೀನಿ. ಅಲ್ಲಲ್ಲಿ ಸುಮ್ಮನೆ ಅವ್ರದ್ದು ಮೂವಿ ಪ್ರೀಮಿಯರ್ಸ್ ಅಲ್ಲಿ, ಅಥವಾ ಆಮೇಲೆ ಇನ್ನೊಂದು ಒಂದು ಯಾವುದೋ ಅವಾರ್ಡ್ ಫಂಕ್ಷನ್ ಎಲ್ಲ ಸಿಕ್ಕಿದೆ. ಸೊ ಅವಾಗಿಂದ ನನಗೆ ಫೇವ್ರೆಟ್ ಅನ್ನೋದಕ್ಕಿಂತ ಕ್ರಶ್ ಅಂತ ಹೇಳ್ಬೋದು ರಕ್ಷಿತ್ ಶೆಟ್ಟಿ ಸರ್. ನನಗೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟ ಇದೆ. ಆ್ಯಂಡ್ ಮೂವಿ ರೋಲ್ಸ್ ಅಂತ ಬಂದಾಗ ನನಗೆ ಆ ರೋಲ್ ಪಾತ್ರ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಇಂಪ್ಯಾಕ್ಟ್ಫುಲ್ ಆಗಿರ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಸಪ್ತಸಾಗರದಾಚೆಯಲ್ಲೋ ರುಕ್ಮಿಣಿ ಮ್ಯಾಮ್ಗೆ ತುಂಬಾ ದೊಡ್ಡ ಬ್ರೇಕ್ ಕೊಟ್ಟಂತ ಮೂವಿ. ಬಿಕಾಸ್ ಆ ಮೂವಿಲಿ ಅವ್ರದ್ದು ಇಂಪ್ಯಾಕ್ಟ್ ತುಂಬಾ ಇತ್ತು. ಸೊ ಆ ತರ ರೋಲ್ಸ್ ಮಾಡ್ಬೇಕು ಅಂತ ನನ್ಗೆ. ಇವಾಗ ಕಾಂತಾರಲ್ಲೂ ಅಷ್ಟೇ ಅವ್ರ ಹೆಸರು ಎಲ್ಲೆಲ್ಲೂ ಕೇಳಿಸ್ತಿದೆ. ಸೊ ಆ ತರ ರೋಲ್ಸ್ ಮಾಡ್ಬೇಕು ಅಂತ ಆಸೆ. ಫೈನಲಿ ಮನೆಯವ್ರಿಗಾಗಿರ್ಬೋದು, ಅಭಿಮಾನಿಗಳಿಗಾಗಿರ್ಬೋದು ಏನ್ ಹೇಳ್ತೀರಾ ಅಂತ? ಸೊ ಮನೆಯವ್ರಿಗೆಲ್ಲ ತುಂಬಾ ತುಂಬಾ ಥ್ಯಾಂಕ್ ಯು. ನನ್ನನ್ನ ನಂಬಿ ನನ್ನ ಕೈ ಹಿಡ್ಕೊಂಡು ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀರಾ. ಸೊ ಗೋಯಿಂಗ್ ಫಾರ್ವರ್ಡ್ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅಂಡ್ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇಲ್ಲಿ ತನಕ ನಿಮ್ ಪ್ರೀತಿ ಪ್ರೋತ್ಸಾಹದಿಂದ ಇಲ್ಲಿ ತನಕ ಬಂದಿದ್ದೀನಿ. ಇನ್ನು ಮುಂದೆ ಹೋಗ್ತಾನು ನಿಮ್ ಇದೇ ತರ ಪ್ರೀತಿ ಪ್ರೋತ್ಸಾಹ ತೋರಿಸ್ತಾನೆ ಇರಿ. ಅದು ತುಂಬಾ ತುಂಬಾ ಮುಖ್ಯ. ಸೊ ಅಷ್ಟೇ. ಥ್ಯಾಂಕ್ ಯು ಶ್ರೀಯಾ ಅವರೇ, ಒಂದಷ್ಟು ಸಮಯವನ್ನು ನಮ್ಮ ಬಾಸ್ ಟಿವಿ ಕೊಟ್ಟಿದ್ದಕ್ಕೆ. ಒಳ್ಳೆದಾಗ್ಲಿ, ನಿಮ್ಮ ಕನಸುಗಳೆಲ್ಲನೂ ಕೂಡ ನನ್ಸಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಮಹಾನಟಿ ಒಂದು ಸೀಸನ್ 2ರ ಸೆಕೆಂಡ್ ರನ್ನರ್ ಅಪ್ ಆಗಿರುವಂತಹ ಶ್ರೀಯಾ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.